ನಮಸ್ಕಾರ ಕರ್ನಾಟಕ. ನೀವೇನಾದರೂ ವೆಲ್ಲಂಗಿರಿಗೆ ಹೋಗ್ತಿದ್ದೀರಾ ಅಂತಂದ್ರೆ ಇದನ್ನೆಲ್ಲ ತಿಳ್ಕೊಂಡು ಹೋಗಿ. ವೆಲ್ಲಂಗಿರಿ ಬೆಟ್ಟ ಹತ್ತೋ ಮುಂಚೆ ಇದನ್ನೆಲ್ಲ ತಿಳ್ಕೊಂಡು ಹೋದ್ರೆ ತುಂಬಾನೇ ಈಸಿ ಆಗಿರುತ್ತೆ. ಅದೇನಪ್ಪ ಅಂತಂದ್ರೆ ಫಸ್ಟ್ ಪಾಯಿಂಟ್, ಬೆಟ್ಟ ಒಂದು ಫೆಬ್ ಫಸ್ಟ್ ಇಂದ ಮೇ 31 ತನಕ ಓಪನ್ ಇರುತ್ತೆ. ಸೆಕೆಂಡ್ ಏನಪ್ಪ ಅಂತಂದ್ರೆ ಬೆಟ್ಟ ಹತ್ತೋಕ್ಕಿಂತ ಮುಂಚೆ ಸ್ವಲ್ಪ ರೂಲ್ಸ್ ಇರುತ್ತೆ. ಅದೇನಂತಂದ್ರೆ ಪ್ಲಾಸ್ಟಿಕ್ ಐಟಮ್ಸ್ ಅಂದ್ರೆ ವಾಟರ್ ಕ್ಯಾನ್ ಏನಾದರೂ ಪ್ಲಾಸ್ಟಿಕ್ಸ್ ತಗೊಂಡೋಗ್ತೀರಾ ಅಂದ್ರೆ ಈ ಸ್ಟಿಕ್ಕರ್ ಅಂಟಿಸ್ತಾರೆ ಫಾರೆಸ್ಟ್ ಆಫೀಸರ್ಸ್. ಅದನ್ನ ನೀವು ರಿಟರ್ನ್ ಕೊಟ್ಟರೆ ಅವರು ವಾಪಸ್ ಅಮೌಂಟ್ ನಮಗೆ ಕೊಡ್ತಾರೆ. ಮತ್ತೆ ಬೆಟ್ಟ ಹತ್ತೋ ಮುಂಚೆ ಈ 10 ಇಯರ್ಸ್ ಕೆಳಗಡೆ ಇರೋ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ. ಈ ಬೋರ್ಡಲ್ಲಿ ನೋಡ್ಬೋದು 10 ಇಯರ್ಸ್ಗಿಂತ ಮೇಲೆ ಮತ್ತು 60 ಇಯರ್ಸ್ಗಿಂತ ಕೆಳಗಡೆ ಇರೋ ಮೆನ್ಸ್ ಮಾತ್ರ ಈ ಟೆಂಪಲ್ಗೆ ಅಲೌಡ್ ಇರೋದು. ಅಂದರೆ ಲೇಡೀಸ್ ನಾಟ್ ಅಲೌಡ್ ದಿಸ್ ಟೆಂಪಲ್. ಅಂದರೆ ಹೋಗ್ಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತಲ್ಲ, ಪರ್ಮಿಷನ್ಸ್ ಇದೆ. ಶಬರಿಮಲೆಗೆ ಹೆಂಗೆ ಹೋಗ್ತೀವಿ ಅದೇ ಥರ ಈ ಟೆಂಪಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಅದನ್ನು ಫಾಲೋ ಮಾಡಿದರೆ ಲೇಡೀಸ್ ಹೋಗ್ಬೋದು. ಈ ಹಾರ್ಟ್ ಪ್ರಾಬ್ಲಮ್ಮು ಮತ್ತು ಎನಿ ಹೆಲ್ತ್ ಇಶ್ಯೂ ಇರೋರು ಈ ಟೆಂಪಲ್ ಬರಬೇಡಿ. ಇದು ರೂಲ್ಸ್ ಏನೂ ಅಲ್ಲ, ಜಸ್ಟ್ ಕನ್ಸರ್ನ್ ಅಷ್ಟೇ. ಇದು ಈವನ್ ನನ್ನ ಸೈಡಿಂದ ಒಂದು ಕೈಂಡ್ ರಿಕ್ವೆಸ್ಟ್. ಹೆಲ್ತ್ ಇಶ್ಯೂ ಇದ್ರೆಲ್ಲ ಬರೋಕ್ಕೆ ಹೋಗ್ಬೇಡಿ. ನೆನ್ನೆ ನೈಟು ಹತ್ತಬೇಕಾದ್ರೆ ಒಂದು ಡೆತ್ ಆಗಿತ್ತು. ಸೊ ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ ಇಲ್ಲಿ. ಬಟ್ ಒಂದು ರಿಕ್ವೆಸ್ಟ್, ಹೆಲ್ತ್ ಇಶ್ಯೂ ಇದ್ದರೆ ಬರೋಕ್ಕೆ ಹೋಗಬೇಡಿ. ಇನ್ನೊಂದು ತುಂಬ ಕ್ರೌಡ್ ಇದ್ದರೆ ಎಲ್ಲ ಅದ್ರ ಪಕ್ಕ ಹೋಗಬೇಡಿ, ಯಾಕೆಂದರೆ ಆಕ್ಸಿಜನ್ ಪ್ರಾಬ್ಲಮ್ಸ್ ಆಗುತ್ತೆ ಹೋಗ್ತಾ ಹೋಗ್ತಾ. ಮತ್ತು ಬೆಟ್ಟ ಬಿಟ್ಟು ಎಲ್ಲೂ ಫಾರೆಸ್ಟ್ ಸೈಡ್ಗೆಲ್ಲ ಹೋಗೋಕ್ಕೆ ಹೋಗಬೇಡಿ, ಯಾಕೆಂದರೆ ಇಲ್ಲಿ ಪ್ರಾಣಿ ತುಂಬಾ ಇದೆ, ಆನೆ ಎಲ್ಲ ಇದೆ. ಸೊ ಅದೆಲ್ಲ ನಮ್ಮ ಜೀವಕ್ಕೆ ತುಂಬ ಕಷ್ಟ ಅಂತ ಆಗುತ್ತೆ. ಅದರಿಂದ ಶಿವನ ನೋಡೋಕ್ಕೆ ನಾವು ಅಂದ್ಕೊಂಡ್ರೆ ಸಾಲಲ್ಲ, ಆ ಶಿವನು ನಮ್ಮನ್ನ ಕರಿಬೇಕು, ಬಾ ನನ್ನ ನೋಡು ಅಂತ, ಅವಾಗ ಮಾತ್ರ ಸಾಧ್ಯ. ಸೊ ಈ 2025 ವೆಲ್ಲಂಗಿರಿ ಪಯಣ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ರೋಡ್ ಮಾಂಕ್. ಬನ್ನಿ ಶಿವನ ನೋಡೋಕೆ ಹೋಗೋಣ. ಸೊ ಕೊಯಂಬತ್ತೂರಿಗೆ ಬಂದರೆ, ಕೊಯಂಬತ್ತೂರಿಂದ ಟ್ರೈನಲ್ಲಿ ಬರ್ತೀರಾ, ಬಸ್ಸಲ್ಲಿ ಬರ್ತೀರಾ ಅಂತಂದರೆ ಕೊಯಂಬತ್ತೂರಲ್ಲಿ ಇಳಿದ್ಬಿಟ್ಟು ಇಲ್ಲಿಗೆ ವೆಲ್ಲಂಗಿರಿ ಅಂದರೆ ಸಾಕು. 24 ಅವರ್ಸ್ ಆಲ್ಮೋಸ್ಟ್ ಈ ಬಸ್ ಬರುತ್ತೆ. ಸೊ ಆರಾಮಾಗಿ ಬರ್ಬೋದು ಇಲ್ಲಿಗೆ. ಇನ್ನು ಫುಡ್ ಎಲ್ಲ ಇಲ್ಲೇ ಟೆಂಪಲ್ ಫೆಸಿಲಿಟಿಯಿಂದ ಕೊಡ್ತಾರೆ. ಲೈಕ್ ರಾಮೇಶ್ವರಂ ಕೆಫೆ ಎಲ್ಲ ಇದೆಯಲ್ಲ, ಆ ಥರ ತುಂಬ ಹೋಟೆಲ್ಸ್ ಎಲ್ಲ ಇಲ್ಲಿ ಸ್ಪಾನ್ಸರ್ ಮಾಡ್ತಾರೆ. ಆಮೇಲೆ ಇಲ್ಲಿ ಬಂದರೆ ಟೆಂಪಲ್ಗಡೆ ನೀವೇನೋ ನೈಟ್ ಟ್ರಕ್ಕಿಂಗ್ ಮಾಡ್ತೀರಂತಂದರೆ ಒಂದು ಟಾರ್ಚ್ ಲೈಟರ್ ಮ್ಯಾಂಡೇಟ್ರಿ. ಟಾರ್ಚ್ ಇಟ್ಕೊಂಡು ಓಡಾಡಿ, ಈಸಿಯಾಗಿರುತ್ತೆ. ಆಮೇಲೆ 30 ರುಪೀಸ್ ಇಲ್ಲಿ ಸ್ಟಿಕ್ ಸಿಗುತ್ತೆ. ಆ ಸ್ಟಿಕ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಬೇಕಾದರೆ ಅಂತೂ ಅದಿಲ್ಲ ಅಂದರೆ ಆಗಲ್ಲ ನಮ್ಮಿಂದ. ಸೊ ಫಾರೆಸ್ಟ್ ಆಫೀಸರ್ ಚೆಕಿಂಗ್ ಇದೆ, ಅಲ್ಲಿ ಚೆಕಿಂಗ್ ಮಾಡಿಕೊಂಡು ಅದೇ ಬಾಟಲ್ ತೊಗೊಂಡೋಗ್ಬೇಕು. ಇನ್ನೊಂದು ಇಲ್ಲಿ ದೇವರು ಇದ್ದಾರೆ ಅಂತ ಒಂದು ನಂಬಿಕೆ ಇದೆ. ಸೊ ಯಾವುದೇ ಪೇಪರ್ಲೆಲ್ಲ ಬಿಸಾಡೋಕೆ ಹೋಗ್ಬೇಡಿ. ಮೇಲ್ಗಡೆ ಬಂದರೆ ಫಸ್ಟ್ ಟ್ರಕ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಸೆಂಗುತ್ತಾನ ಬೆಟ್ಟ ಅಂತ. ಇಲ್ಲಿ ಗಣಪತಿ ಟೆಂಪಲ್ ಇದೆ. ನೋಡೋಕೆ ಈಸಿಯಾಗಿ ಕಾಣಿಸುತ್ತೆ, ಬಟ್ ಇಲ್ಲೇ ಸ್ಟಾರ್ಟ್ ಆಗೋದು ನಮ್ಮ ಜರ್ನಿ. ತುಂಬಾ ಹಾರ್ಡೆಸ್ಟು, ಯಾಕೆಂದರೆ ನಾನು ತುಂಬ ಕಷ್ಟಪಟ್ಟು ಈ ಫಸ್ಟ್ ಬೆಟ್ಟ ಹತ್ತು ಹೋಗಿರೋದು. ತುಂಬ ಜನ ಇಳಿಬೇಕಾದ್ರೆ, ಮೇಲೆ ಹತ್ಬೇಕಾದ್ರೆ ಇಲ್ಲಂತೂ ಬೇಡಪ್ಪ ವಾಪಸ್ ಹೋಗ್ಬಿಡೋಣ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಈ ಪಾದೆ ಸಿಕ್ಕಿದ್ರೆ ಇಲ್ಲಿಗೆ ನಾವು ಫಸ್ಟ್ ಬೆಟ್ಟ ಮುಗಿಸ್ತಾ ಬಂದಿದ್ದೀವಿ ಅಂತ ಒಂದು ಅರ್ಥ. ಸೊ ನೋಡೋಕೆ ಈಸಿಯಾಗಿ ಕಾಣಿಸುತ್ತೆ, ಬಟ್ ತುಂಬಾ ಕಷ್ಟ ಇದೆ. ಹೋಗ್ತಾ ಹೋಗ್ತಾ ಅಭ್ಯಾಸ ಹೋಗ್ಬಿಡುತ್ತೆ. ಇಲ್ಲಿ ಬಂದರೆ ನಮಗೆ ವಿನಾಯಕನ ಕೋಯಿಲ್ ಸಿಗುತ್ತೆ, ಅಂದರೆ ಗಣಪತಿ ಟೆಂಪಲ್ ಇದೆ. ಇಲ್ಲಿ ಕೈ ಮುಗಿದು ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ರೆ ಸೆಕೆಂಡ್ ಟ್ರಕ್ಕಿಂಗ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ತುಂಬಾ ಈಸಿ. ವಿನಾಯಕರ ಕೋಯಿಲಿಗೆ ಕೈ ಮುಗಿದು ಇಲ್ಲಿಂದ ಮುಂದೋದ್ರೆ ಸೆಕೆಂಡ್ ಬೆಟ್ಟ ಸ್ಟಾರ್ಟ್. ಇಲ್ಲಿಂದ ಹೋಗ್ತಾ ನಿಮಗೆ ಏನು ಫೀಲ್ ಆಗಲ್ಲ ಬೆಟ್ಟ ಹತ್ತಿದ್ದೀವಿ ಅಂತ, ಯಾಕೆಂದರೆ ಕಲ್ಲಿದೆ, ಬೆಟ್ಟ ನಾರ್ಮಲ್ ಆಗಿ ಪಾದೆ ಎಲ್ಲ ಇರೋದು. ಸೊ ತುಂಬ ಹಾರ್ಡ್ ಅಂತ ಏನಾಗಲ್ಲ, ಸುತ್ತ ಮರ ಇರೋದ್ರಿಂದ ಆರಾಮಾಗಿ ಹೋಗ್ಬೋದು. ಇದು ಜಸ್ಟ್ 500 ಮೀಟರ್ಸ್ ಅಷ್ಟೇ ಇರೋದು. ಅಂದರೆ ಫಸ್ಟ್ ಬೆಟ್ಟ ಬಂದು 1 ಕಿಲೋಮೀಟರ್ ಇದೆ, ಬಟ್ ಹತ್ತಬೇಕಾದ್ರೆ 2 ಕಿಲೋಮೀಟರ್ ಹೋದಂಗೆ ಆಗುತ್ತೆ. ಇಲ್ಲಿಂದ ಸ್ವಲ್ಪ ಮುಂದೋದ್ರೆ ಶಿವಂ ಲಿಂಗ ಸಿಗುತ್ತೆ. ಸೊ ಇಲ್ಲಿ ಕೈ ಮುಗಿದು ಮೇಲ್ಗಡೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. 108 ಸ್ಟೆಪ್ಸ್ ಇದೆ. ಈ 108 ಸ್ಟೆಪ್ಸ್ ಮುಗೀತು ಅಂದರೆ ನಮ್ಮದು ಸೆಕೆಂಡ್ ಬೆಟ್ಟ ಮುಗೀತು ಇಲ್ಲಿಗೆ. ಸೊ ಇಲ್ಲಿಂದ ಇದನ್ನ ಮುಗಿಸಿ ನೆಕ್ಸ್ಟ್ ಇವಾಗ ಸ್ಟಾರ್ಟ್ ಆಗೋದೇ ಥರ್ಡ್ ಹಿಲ್ಸ್, ಅಂದರೆ ಮೂರನೇ ಬೆಟ್ಟ. ಇಲ್ಲಿ ನೀರು ಬರುತ್ತೆ. ಇವಾಗ ಈ ಶಾಪ್ಸ್ ಎಲ್ಲ ಇದೆ ತುಂಬಾನೇ, ಬಟ್ ಯಾರಾದರೂ ನೀರು ಖಾಲಿ ಆಯಿತು, ನೀರಿಲ್ಲ ಅಂದರೆ ಇಲ್ಲಿ ತುಂಬಿಸ್ಕೋಬೋದು. ಶಾಪ್ಸ್ ಎಲ್ಲ ಬೇಜಾನ್ ತುಂಬ ಶಾಪ್ಸ್ ಇದೆ ಇಲ್ಲಿ. ಅದೆಲ್ಲ ಏನಿಲ್ಲ, ನೀರು ಸಿಗಲ್ಲ ಅದೆಲ್ಲ ಏನಿಲ್ಲ, ಇಲ್ಲಿ ಸಿಗುತ್ತೆ. ಇನ್ನೊಂದು ಈ ಸ್ಟೆಪ್ಸಲ್ಲೆಲ್ಲ ಹೋಗ್ಬೇಕಾದ್ರೆ, ಬೆಟ್ಟದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ತುಂಬ ಜನ ಇದ್ರೆ ಹೋಗಿ. ಎಸ್ಪೆಷಲಿ ನೈಟ್ ಟ್ರಾವೆಲ್ ಮಾಡೋರೆಲ್ಲ ತುಂಬ ಜನ ಇದ್ದರೆ ಬೆಸ್ಟ್, ಯಾಕೆಂದರೆ ಇಲ್ಲಿ ಎನಿಮಲ್ಸ್ ಎಲ್ಲ ಹೋಗುತ್ತೆ, ಆನೆ ಎಲ್ಲ ಓಡಾಡುತ್ತೆ ಅಂತ ಒಂದು ಇಲ್ಲಿ ನಂಬಿಕೆ. ಮತ್ತು ಇಲ್ಲಿ ಥರ್ಡ್ ಬೆಟ್ಟ ಹೋಗಬೇಕಾದ್ರೆ ಸಿದ್ಧರ ಕೋಯಿಲಿದೆ, ಅಂದರೆ ಪಾಂಬಟ್ಟಿ ಸಿದ್ಧರ್ ಇಲ್ಲೇ. ಇದೇ ದೇವರು ಕೈ ಮುಕ್ಕೊಂಡು ನಾವು ಥರ್ಡ್ ಸ್ಟೆಪ್ ಮುಗಿಸ್ತಾ ಹೋಗ್ಬೇಕು. ಇದು ಹತ್ತುತ್ತಾ ಹತ್ತುತ್ತಾ ಒಂದು ಕೈ ಕಾಲೆಲ್ಲ ಒಂದು ಲೆಕ್ಕ ಆಗುತ್ತೆ. ಇಲ್ಲಿ ದೇವ್ರ ಹತ್ರ ಕೈ ಮುಕ್ಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಒಂದು 20-50 ಸ್ಟೆಪ್ಸ್ ಹೋದರೆ ಈ ಸ್ಟೆಪ್ಸಲ್ಲೆಲ್ಲ ಕೈ ಕಾಲೆಲ್ಲ ಹಿಡಿದ್ಬಿಡುತ್ತೆ. ಸೊ ಇದೆಲ್ಲ ಹೋಗ್ತಾ ಹೋಗ್ತಾ ಮುಗಿಯುತ್ತೆ. ಇಲ್ಲಿ ಒಂದು ನೀರು ಬರುತ್ತೆ. ಇದು ಇವಾಗ ಅಷ್ಟೆಲ್ಲ ನೀರು ಬರಲ್ಲ, ಕಮ್ಮಿ. ಬಟ್ ಮುಂಚೆಲ್ಲ ಬರ್ತಿತ್ತಂತ ಒಂದು ಇಲ್ಲಿ ನಂಬಿಕೆ. ಇಲ್ಲಿ ಕೈ ಇದು ರೋಪ್ ಮಾಡಿದರೆ ಮತ್ತೆ ಮಣ್ಣೆಲ್ಲ ಸ್ಟಾರ್ಟ್ ಆಗುತ್ತೆ ನೋಡಿ, ಜೇಡಿ ಮಣ್ಣು ಇದ್ದಿದ್ದು. ಇಲ್ಲಿಂದ ನಮ್ಮನೆ 4ನೇ ಬೆಟ್ಟ ಸ್ಟಾರ್ಟ್ ಆಗುತ್ತೆ. ಏನೇ ಒಂದು ಬಿಸಿಲು, ಫುಲ್ ಬಿಸಿಲು ಗುರು ಇಲ್ಲಿ. ಸ್ವಲ್ಪನೂ ನೆರಳಿನ ಜಾಗ ಇಲ್ಲ. ನೋಡೋಕೆ ಸಖತ್ತಾಗಿ ಕಾಣಿಸುತ್ತೆ, ವೆದರ್ ಎಲ್ಲ ಬೀಳಿಸುತ್ತೆ, ಗಾಳಿ ಅದು ಇದೆಲ್ಲ ಏನೂ ಇಲ್ಲ. ಇಲ್ಲಿ ಫುಲ್ ಬಿಸಿಲು, ನಿಲ್ಲೋಕ್ಕೂ ಜಾಗ ಇರಲ್ಲ. ಎಲ್ಲಾದರೂ ಶಾಪು ಅದು ಇದು ಇದೆ, ಅಲ್ಲೆಲ್ಲ ನಿಂತ್ಕೋಬೇಕಷ್ಟೆ.
ಆ್ಯಕ್ಚುಲಿ ಇಲ್ಲಿನೇ ಹೈಯೆಸ್ಟ್ ಡೆತ್ ಆಗಿರೋದು. ಇಲ್ಲಿ ಹಿಲ್ ಸ್ಟಾಕ್ ಬರುತ್ತೆ. ಅದರಿಂದ ಏನಾಗುತ್ತಪ್ಪ ಅಂತಂದರೆ ಬಿಸಿಲಲ್ವ, ಹೆವಿ ಬಿಸಿಲಿರೋದ್ರಿಂದ ಆಗಲ್ಲ. ಸೊ ಆರಾಮಾಗಿ ಹೋಗಿ ಅಲ್ಲಲ್ಲಿ ಸ್ಟಾಪ್ ಸಿಗುತ್ತೆ, ಅಲ್ಲಲ್ಲಿ ಕೂತ್ಕೊಳ್ಳಿ, ರೆಸ್ಟ್ ಮಾಡ್ಕೊಳ್ಳಿ, ನೀರು ಕುಡಿತಾ ಹೋಗಿ ಆರಾಮಾಗಿ ಹೋದರೆ ಏನೂ ಆಗಲ್ಲ. ಸೊ ಇಲ್ಲಿಂದ ಮುಗಿಸಿದ್ರೆ 4th ಬೆಟ್ಟ ಮುಗಿತಾ ಬರುತ್ತೆ. ನಾವು ಇದು ಮುಗಿತಾ ಒಟ್ಟಂಸಿದ್ದರ್ ಅಂತ ಒಂದು ಸ್ವಾಮಿ ಇದ್ದಾರೆ. ಇದಾದ್ಮೇಲೆ ನಮ್ದು 5th ಬೆಟ್ಟ. 5th ಬೆಟ್ಟ ತುಂಬಾನೇ ಈಸಿಯೆಸ್ಟ್ ಆ್ಯಕ್ಚುಲಿ. ಬಟ್ ಬಿಸಿಲಿರೋದ್ರಿಂದ ಸ್ವಲ್ಪ ಹೋಗೋದು ಕಷ್ಟ. ಸೊ ಇದನ್ನ ನಾವು ಹೋಗ್ತಾ ಹೋಗ್ತಾ ನಿಧಾನವಾಗಿ ಹೋಗ್ಬೋದು. 5th ಇಂದಾನೇ ನಮಗೆ ಟೆಂಪಲ್ ಕಾಣಿಸುತ್ತೆ. ಆ ತುದಿಯಲ್ಲಿದೆಯಲ್ಲ ಅದೇ. ಇಲ್ಲಿಂದ ಹೋದರೆ ನೆಕ್ಸ್ಟ್ 6ನೇ ಬೆಟ್ಟದಲ್ಲಿ ನದಿ ಇದೆ. ಸಖತ್ತಾಗಿದೆ ಗುರು, ಕೋಲ್ಡ್ ಆಗಿದೆ. ಬಟ್ ಏನಪ್ಪ ಅಂತಂದರೆ ಕ್ಲೀನ್ ಇಲ್ಲ ಅಷ್ಟೇ. ಅಲ್ಲಿಂದ ಕೆಳಗಡೆಯಿಂದ ಬರೋದಕ್ಕೆ ಇಲ್ಲಿ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಬಾತ್ ಎಲ್ಲ ಮುಗಿಸಿ ಹೋಗ್ಬೋದು. ಸೊ ಈ 6th ಬೆಟ್ಟ ಮುಗಿಸಿದ ನಂತರನೇ 7th ಬರುತ್ತೆ. ಇದೇ ಒನ್ ಆಫ್ ದ ಹಾರ್ಡೆಸ್ಟ್ ಟ್ರಕ್ಕಿಂಗು. ಇಲ್ಲೇ ಹೈಯೆಸ್ಟ್ ಡೆತ್ ಆಗಿರೋದು. ಸೊ ನಂಗೆ ಇಲ್ಲಿ ಫ್ರೆಂಡ್ಸ್ ಸಿಕ್ಕಿದರೆ ಅವ್ರನ್ನ ಮೀಟ್ ಆಗೋಣ ಬನ್ನಿ. வெல்கம் டு வெள்ளையங்கிரி. தனுஷ் சார் ஏதாவது பேசுங்களே. திருச்சிலேருந்து வீரவேல். நீங்க சார், நீங்க டிவிக்கேவா? பேர் சொல்ல மாட்டீங்க. ಇದು 7th ಸ್ಟೆಪ್ಸ್ ಹೇಳ್ದೆಲ್ಲ, ಹಿಲ್ಸ್ ತುಂಬಾ ಕಷ್ಟ ಅದು. ಅಷ್ಟು ನಾವು ವಿಡಿಯೋದಲ್ಲಿ ನೋಡಿದಾಗ ಓಕೆ ಅನಿಸುತ್ತೆ, ಅಲ್ಲಲ್ಲಿ ಪಾದೆ ಇದೆ ಏನಪ್ಪ ಕಾಲಿಟ್ಕೊಂಡು ಹೋಗ್ಬೋದು. ಆ ಥರ ಎಲ್ಲ ಏನಿಲ್ಲ, ತುಂಬಾ ಕಷ್ಟ. ನನಗೆ ಇನ್ಫಾರ್ಮೇಷನ್ಸ್ ಗೊತ್ತಿರಲಿಲ್ಲ. ರೈಡಿಂಗ್ ಜಾಕೆಟ್ ಬೇರೆ ಹಾಕ್ಕೊಂಡಂತೂ ಅಪ್ಪ ಅನಿಸ್ತು. ಸೊ ಇಲ್ಲಿಂದ ಏನಪ್ಪ ಅಂತಂದರೆ ಈ ಭಕ್ತರೆಲ್ಲ ಬರಬೇಕಾದ್ರೆ ತ್ರಿಶೂಲ ಎಲ್ಲ ತೊಗೊಂಡು ಬಂದು ಇಲ್ಲಿ ಹರಕೆ ಹೊತ್ತು ಇಟ್ಟಿರೋವಂಥದ್ದು. ಸೊ ಮುಂದೆ ಸ್ವಲ್ಪ ಹೋದರೆ ಒಂದು ದ್ವಾರ ಕಾಣಿಸುತ್ತೆ. ಇದೇ ದ್ವಾರ ಇಲ್ಲಿ ದೇವಸ್ಥಾನಕ್ಕೆ. ಸೊ ಇಲ್ಲಿಂದ ಮುಂದೆ ಹೋದರೆ ಗಣಪತಿ ಇದ್ದಾರೆ. ಈ ಗಣಪತಿಗೆ ಕೈ ಮುಕ್ಕೊಂಡು ಯಾವುದೇ ವಿಘ್ನ ಬಂದಿಲ್ಲ ಇಲ್ಲಿ ತನಕ, ಬರಲೂಬಾರ್ದು ಇನ್ನೂ ಅಂತ ಮುಂದೆ ಹೋಗೋಣ. ಸೊ ಇಲ್ಲಿಂದ ಸ್ವಲ್ಪನೇ ಇರೋದು. ಇಷ್ಟು ದೂರ ಬಂದ್ವಿ, ಇನ್ನೇನು ಇಲ್ಲ, ಒಂದು 20 ಸ್ಟೆಪ್ಸ್ ಅಷ್ಟೇ ಶಿವನ್ ನೋಡೋ ಟೈಮ್ ಬಂತು. ಸೊ ಫೈನಲಿ ನನ್ನ ಡ್ರೀಮ್ ಕಂಪ್ಲೀಟ್ ಆಗ್ತಾ ಬಂತು. ಬೆಂಗಳೂರಿಂದ ಇಲ್ಲಿ ತನಕ ಬೈಕಲ್ಲಿ ಬಂದು ಬೆಟ್ಟ ಹತ್ತಿ ಶಿವನ್ ನೋಡೋ ಟೈಮ್ ಬಂತು. ಬನ್ನಿ ನೋಡೋಣ. ಸೊ ನೀವು ಬರ್ತೀರಪ್ಪ ಅಂತಂದರೆ ಫೆಬ್ 1 ಮೇ 31 ತನಕ ಟೈಮ್ ಇದೆ. ಆರಾಮಾಗಿ ಬನ್ನಿ, ಇನ್ನೂ ಟೈಮ್ ಇದೆ. ಆರಾಮಾಗಿ ಬನ್ನಿ, ಮಿಸ್ ಮಾಡ್ಕೋಬೇಡಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲ ಒಂದು. ಸೊ ಬನ್ನಿ ನೋಡೋಣ. ಓಂ ನಮಃ ಶಿವಾಯ. ಸೊ ಫ್ರೆಂಡ್ಸ್, ಫೈನಲಿ ಬೆಳ್ಳಂಗಿರಿ ಟ್ರೆಕ್ಕಿಂಗ್ ಮುಗೀತು ಇಲ್ಲಿಗೆ. ಈ ಸ್ಟಿಕ್ ಬಂದುಬಿಟ್ಟು ತುಂಬಾ ಫೇವ್ರೇಟು. ಇದು ಇದ್ದಿದ್ದರಿಂದ ಇವತ್ತು ಟ್ರೆಕ್ಕಿಂಗ್ ಹೋಗಿ ಬರೋಕ್ಕೆ ತುಂಬಾ ಈಸಿ ಆಯಿತು. ಇದು ಈ ಬೆಳ್ಳಂಗಿರಿ ಟ್ರೆಕ್ಕಿಂಗಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಹೋಗೋದಕ್ಕಿಂತನೂ ಕೆಳಗಡೆ ಹತ್ಕೊಂಡು ಬರೋದಿದೆಯಲ್ಲ, ಲೈಕ್ ರಿಟರ್ನ್ ಬರೋದು, ಇದಿದ್ರೇ ಸಾಧ್ಯ. ಲೈಕ್ ಕೈ ನೋಡ್ಬೋದು ಇಲ್ಲಿ ಹಿಂಗಾಗಿದೆ ಅಂತ. ಫುಲ್ಲು ಈ ಸಿಪ್ಪೆಲ್ಲ ಕಿತ್ತು ಹೊರಗಡೆ ಬಂದಿದೆ. ಬಸ್ ಇವಾಗ ಇವತ್ತು ಬ್ಯಾಂಗ್ಳೂರ್ಗೆ ವಾಪಸ್ ರಿಟರ್ನ್ ಬರ್ತಿದ್ದೀನಿ. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಬೆಳ್ಳಂಗಿರಿ ಕನ್ನಡ ಲಾಗ್ ಬಂದುಬಿಟ್ಟು ಯಾರೂ ಮಾಡಿಲ್ಲ ಇಲ್ಲಿವರೆಗೂ. ಫಸ್ಟು ವಿಡಿಯೋ. ಸೊ ಕಡೆಗೂ ತಮಿಳ್ನಾಡಿಗೆ ಬಂದು ಬೆಳ್ಳಂಗಿರಿಗೆ ಹೋಗಿ ಕನ್ನಡ ಫ್ಲ್ಯಾಗ್ ಅಂತ ಹಾಕ್ಬಿಟ್ಟಾಯಿತು. ಸೊ ನೆಕ್ಸ್ಟ್ ನೋಡೋಣ ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ. ಹೋಪ್ ಫಾರ್ ದ ಬೆಸ್ಟ್ ಅಂದ್ಕೊಂಡಿದ್ದೀನಿ. ವಿಲ್ ಗೋ. ಬಟ್ ಒಂದು ನಂಬಿಕೆ ಇದೆ, ಆದಷ್ಟು ಎಲ್ಲ ಕನ್ನಡಿಗರಿಗೂ ಶೇರ್ ಮಾಡಿ ವೀಡಿಯೋನ. ಯಾಕೆಂತಂದರೆ ಬೆಳ್ಳಂಗಿರಿ ವೀಡಿಯೋ ಬಂದು ಆಲ್ಮೋಸ್ಟ್ ಇದೆ, ಬಟ್ ರೇರ್ ಅದು ತುಂಬಾ. ಒಂದು ಬೈಕ್ ಟ್ರಾವೆಲ್ ಮಾಡಿಬಿಟ್ಟು ಯಾರೂ ಹೋಗಿದ್ದಿಲ್ಲ. ಆಮೇಲೆ ನಂಬಿಕೆ ಇದೆ ನಿಮ್ಮ ಮೇಲೆ, ಎಲ್ಲರ ಮೇಲೆ ಈ ವಿಡಿಯೋ ಚೆನ್ನಾಗಿ ಹೋಗುತ್ತೆ ಅಂತ. ಸೊ ಫುಲ್ಲಿ ಟಯರ್ಡಾಗಿ ಹೋಗ್ಬಿಟ್ಟಿದೆ. ನಾನು ಬಂದುಬಿಟ್ಟು ಈ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ಮಾರ್ನಿಂಗ್ 6:30ಗೆ, ಈವ್ನಿಂಗ್ 3:30ಗೆ ರಿಟರ್ನ್ ಬಂದಿದ್ದೀನಿ. ಸೊ 9 hours ಬೇಕಾಯಿತು ಹೋಗಿ ಬರೋಕ್ಕೆ. ಐ ಹ್ಯಾಪಿ ವಿತ್ ದಟ್. ಇನ್ನೊಂದು ಡೆತ್ ಐತೆ ಆ್ಯಕ್ಚುಲಿ, ಅದು ವೀಡಿಯೋ ಎಲ್ಲ ಮಾಡಿಲ್ಲ, ಸುಮ್ಮನೆ ಅದೆಲ್ಲ ಸರಿಯಲ್ಲ ಅದೆಲ್ಲ ಮಾಡೋದು. ಸೊ ಎಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಟ್ರಾವೆಲ್ ಮಾಡಿ ಎಲ್ಲರೂ, ಅದು ಎಲ್ಲಾದರೂ ಓಕೆ, ಈ ಥರ ಇರೋ ಪ್ಲೇಸಿಗೆಲ್ಲ. ಇನ್ನು ವೆಲ್ಲಂಗಿರಿಗೆ ಬರ್ತೀರಂದರೆ ಇನ್ನೂ ಟೈಮ್ ಇದೆ. ಮೇ 31ಗೆ ಕ್ಲೋಸ್ ಆಗುತ್ತೆ ವೆಲ್ಲಂಗಿರಿ. ಸೊ ನೆಕ್ಸ್ಟ್ ಎಲ್ಲಾದರೂ ಹೋಗೋಣ, ಯಾವುದಾದ್ರು ಸ್ಟೇಟ್ಗೆ ಹೋಗ್ತೀನಿ. ಸೊ ಅಲ್ಲಿ ತನಕ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ, ಎಲ್ಲ ಕನ್ನಡಿಗರಿಗೂ ಶೇರ್ ಮಾಡಿ. ಎಲ್ಲರೂ ನೋಡಲಿ ವೆಲ್ಲಂಗಿರಿ ಬಗ್ಗೆ. ಕನ್ನಡದಲ್ಲಿ ನನ್ನಿಂದ ಆಗೋಷ್ಟು ನಾನು ಎಫರ್ಟ್ಸ್ ಹಾಕಿ, ನನ್ನಿಂದ ಆಗೋಷ್ಟು ಏನು ನಿಮಗೆ ರೀಚ್ ಮಾಡೋಕ್ಕಾಗಿದೆ ಅದನ್ನು ರೀಚ್ ಮಾಡಿದ್ದೀನಿ. ಸೊ
ಎಲ್ಲಾದರೂ ಮಾತಾಡಿರೋದ್ರಲ್ಲಿ ತಪ್ಪು ಗಿಪ್ಪು ಇದ್ದರೆ ಸಾರಿ. ಆ್ಯಂಡ್ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.